ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ 29 ಅನ್ನೋ ತಮಿಳಿನ ರಾಮ್ ಕಾಮ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕನಿಗೆ 29 ವರ್ಷ ಆಗಿರುತ್ತೆ. ಆದ್ರೂ ಅವನಿಗೆ ಅವನ ಐಡೆಂಟಿಟಿ ಏನು ಅಂತ ಗೊತ್ತಾಗ್ತಾ ಇರಲ್ಲ. ಹೀಗಿದ್ದಾಗ ಅವನ ಲೈಫ್ಗೆ ವಿಜಿ ಅನ್ನೋ ಹುಡುಗಿ ಎಂಟ್ರಿ ಕೊಡ್ತಾಳೆ. ಇಬ್ರು ಪ್ರೀತಿಯಲ್ಲಿ ಬೀಳ್ತಾರೆ. ಇಬ್ಬರು ಭೇಟಿಯಾಗಿದ್ದು ಹೇಗೆ, ಅವ್ರ ಕತೆ ಏನು, ಅವರು ಪ್ರೀತಿಯಲ್ಲಿ ಬಿದ್ದಿದ್ದು ಹೇಗೆ, ಕಡೆಗೆ ಇಬ್ರು ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಈ ಕಥೆಯ ನಾಯಕ ಸತ್ಯನ ತೋರಿಸ್ತಾರೆ. ಅವನಿಗೆ ಇವಾಗ 29 ವರ್ಷ. ಆದ್ರೂ ಅವನಿಗೆ ಅವನ ಐಡೆಂಟಿಟಿ ಏನು ಅಂತ ಗೊತ್ತಾಗ್ತಾ ಇರಲ್ಲ. ಅವನ ತಂದೆ ತಾಯಿ ಫಾರ್ಮರ್ಸ್ ಆಗಿದ್ರಿಂದ ಅವನು ಅಗ್ರಿಕಲ್ಚರ್ ಓದ್ತಾನೆ. ಅವನ ತಂದೆ ತಾಯಿ ಜೊತೆ ಕೆಲಸ ಮಾಡ್ಕೊಂಡಿರ್ತಾನೆ. ಆದ್ರೆ ಅದರಿಂದ ಅವನ ಲೈಫ್ ಏನು ಚೇಂಜ್ ಆಗಲ್ಲ ಅಂತ ಚೆನ್ನೈಗೆ ಬಂದು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವನ ತಾಯಿ ಸಮಾಜ ಸೇವೆ ಮಾಡ್ಕೊಂಡಿರ್ತಾರೆ. ಕೆಲವೊಂದ್ಸಲ ಹೊಲದಲ್ಲಿ ಕೆಲಸ ಮಾಡುವಾಗ ತಲೆ ಸುತ್ತಿ ಬೀಳ್ತಾ ಇರ್ತಾರೆ. ಆದ್ರೂ ಕೃಷಿ ಮತ್ತೆ ಸಮಾಜ ಸೇವೆಯಿಂದ ದೂರ ಹೋಗ್ತಾ ಇರಲ್ಲ. ಇದು ನಮ್ ಸತ್ಯ ಮತ್ತೆ ಅವನ್ ಫ್ಯಾಮಿಲಿ ಕತೆ. ಇನ್ನ ಅವನ್ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸತ್ಯಗೆ ಮಣಿ ಮತ್ತೆ ವಸಂತ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಮಣಿ ಸಿನಿಮಾ ಅಂತ ಡೈರೆಕ್ಟರ್ ಆಗೋಕೆ ಓಡಾಡ್ತಾ ಇರ್ತಾನೆ. ಅದರಿಂದ ಅವನ್ ಪ್ರೀತಿ ಮಾಡಿದ ಹುಡುಗಿ ಕೈ ಕೊಟ್ಟು ಹೋಗ್ತಾಳೆ. ಅದಕ್ಕೆ ಅವನ್ ಲವ್ ಸ್ಟೋರಿನೇ ಸಿನಿಮಾ ಮಾಡೋಕೆ ಓಡಾಡ್ತಾ ಇರ್ತಾನೆ. ಇನ್ನ ವಸಂತ್ಗೆ ಬೆಂಗಳೂರಲ್ಲಿ ಒಂದ್ ಹುಡುಗಿ ಪರಿಚಯ ಆಗಿ ಅವಳನ್ನ ಲವ್ ಮಾಡ್ತಾ ಇರ್ತಾನೆ. ಅದಕ್ಕೆ ಹೇಗಾದ್ರೂ ಬೆಂಗಳೂರಲ್ಲಿ ಕೆಲಸ ತಗೋಬೇಕು ಅಂತ ಕೆಲಸ ಹುಡುಕ್ತಾ ಇರ್ತಾನೆ. ಆದ್ರೆ ಕೆಲಸ ಸಿಗ್ತಾ ಇರಲ್ಲ. ಇದು ಸತ್ಯ ಫ್ರೆಂಡ್ಸ್ ನ ಕತೆ. ಹೀಗೆ ಒಂದಿನ ಸತ್ಯ ಅವನ ಆಫೀಸ್ಗೆ ಹೋಗ್ತಾನೆ. ಅದೇ ಆಫೀಸ್ಗೆ ಈ ಕಥೆಯ ನಾಯಕಿ ವಿಜಯಲಕ್ಷ್ಮಿ ಅಲಿಯಾಸ್ ವಿಜಿ ಇಂಟರ್ನ್ ಆಗಿ ಜಾಯ್ನ್ ಆಗಿರ್ತಾಳೆ. ಅವಳನ್ನ ನೋಡಿ ಸತ್ಯಗೆ ಅವಳು ಇಷ್ಟ ಆಗ್ತಾಳೆ. ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇಬ್ರು ಮಧ್ಯೆ ಸ್ನೇಹ ಶುರು ಆಗುತ್ತೆ. ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಮಳೆ ಬರೋ ಟೈಮಲ್ಲಿ ಇಬ್ರು ಛತ್ರಿ ಹಿಡ್ಕೊಂಡು ರೋಡಲ್ಲಿ ನಿಂತಿರ್ತಾರೆ. ವಿಜಿ ಸತ್ಯ ಹಿಂದೆ ನಿಂತಿರ್ತಾಳೆ. ಸತ್ಯಗೆ ಅವ್ರ ಮಧ್ಯೆ ಬರೀ ಫ್ರೆಂಡ್ಶಿಪ್ ಇದ್ಯಾ ಅಥವಾ ಲವ್ ಕೂಡ ಇದ್ಯಾ ಅಂತ ಡೌಟ್ ಬರ್ತಾ ಇರುತ್ತೆ. ಅವನಿಗಂತೂ ವಿಜಿ ಇಷ್ಟ ಇರ್ತಾಳೆ. ಅದಕ್ಕೆ ವಿಜಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಇನ್ನೇನು ಸತ್ಯ ವಿಜಿಗೆ ಪ್ರಪೋಸ್ ಮಾಡ್ಬೇಕು ಅಷ್ಟರಲ್ಲಿ ಪಕ್ಕದಲ್ಲಿ ಇದ್ದ ಮ್ಯಾನ್ ಹೋಲ್ ಲೀಕ್ ಆಗಿ ವಾಸನೆ ಬರೋಕೆ ಶುರುವಾಗುತ್ತೆ. ಅದಕ್ಕೆ ಸತ್ಯ ಹೇಳಲ್ಲ. ಅಷ್ಟರಲ್ಲಿ ಅಲ್ಲಿಗೆ ವಿಜಿ ಫ್ರೆಂಡ್ ಬರ್ತಾಳೆ. ವಿಜಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಸತ್ಯ ಅವನ್ ಕೆಲ್ಸದ ಜೊತೆಗೆ ವಸಂತ್ ಜೊತೆ ಪಾರ್ಟ್ ಟೈಮ್ಗೆ ಅಂತ ಕೇಟರಿಂಗ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಒಂದಿನ ಅವನ್ ಫ್ರೆಂಡ್ ಸಂತೋಷ್ ಮದುವೆಗೇನೆ ಹೋಗಿರ್ತಾನೆ. ಈ ಸಂತೋಷ್ಗೆ ಸತ್ಯನ ಕಂಡ್ರೆ ಆಗ್ತಾ ಇರಲ್ಲ. ಯಾಕಂದ್ರೆ ಈ ಸಂತೋಷ್ ತಂದೆ ಪಾಲಿಟಿಕ್ಸ್ ಅಲ್ಲಿ ಇರ್ತಾರೆ. ಆದ್ರಿಂದ ಸಂತೋಷ್ಗೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇರುತ್ತೆ. ಅದಕ್ಕೆ ಒಂದ್ಸಲ ಸತ್ಯ ಕೈಲಿ ವಧೆ ಕೂಡ ತಿಂದಿರ್ತಾನೆ. ಅವಾಗ ಸಂತೋಷ್ ಅವನ್ ತಂದೆನ ಸತ್ಯ ಊರಿಗೆ ಕರ್ಕೊಂಡೋಗಿ ಗಲಾಟೆ ಮಾಡಿಸಿರ್ತಾನೆ. ಸತ್ಯ ಗಲಾಟೆ ಎಲ್ಲ ಬೇಡ ಅಂತ ಸಂತೋಷ್ ಹತ್ರ ಕ್ಷಮೆ ಕೇಳಿರ್ತಾನೆ. ಆದ್ರೆ ಸತ್ಯ ಏನೂ ತಪ್ಪು ಮಾಡದೆ ಸಂತೋಷ್ ಹತ್ರ ಕ್ಷಮೆ ಕೇಳಿದ್ದು ಅವನ್ ತಾಯಿಗೆ ಇಷ್ಟ ಆಗಿರಲ್ಲ. ಆದ್ರಿಂದ ಇವಾಗ ಅವನ್ ತಾಯಿ ಸತ್ಯ ಜೊತೆ ಮಾತಾಡ್ತಾ ಇರಲ್ಲ. ಇದ್ನೆಲ್ಲ ಇವಾಗ ಸತ್ಯ ನೆನ್ಪ್ ಮಾಡ್ಕೊಳ್ತಾನೆ. ಸಂತೋಷ್ ಬೇಕು ಬೇಕು ಅಂತಾನೆ ಸತ್ಯಗೆ ಮದುವೆ ಮನೆಯಲ್ಲಿ ಅವಮಾನ ಮಾಡ್ತಾ ಇರ್ತಾನೆ. ಸತ್ಯಗೆ ಸಾಕಾಗೋಗಿ ಎಲ್ರು ಮುಂದೆ ಸಂತೋಷ್ಗೆ ನಿಮ್ಮಪ್ಪ ಇಲ್ದೆ ನೀನು ಏನು ಅಲ್ಲ ಅಂತ ಅವಮಾನ ಮಾಡಿ ಹೋಗ್ತಾನೆ. ಒಂದ್ ಭಾನುವಾರ ವಿಜಿ ಸತ್ಯನ ಮೀಟ್ ಮಾಡೋಕೆ ಮೆಸೇಜ್ ಮಾಡ್ತಾಳೆ. ಸತ್ಯ ಹೋಗಿ ವಿಜಿನ ಒಂದು ಬೀಚ್ ಹತ್ರ ಮೀಟ್ ಮಾಡ್ತಾನೆ. ವಿಜಿ ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಹಾಗೆ ಇಬ್ರು ಹೋಗಿ ನೀರೊಳಗೆ ನಿಂತಿರ್ತಾರೆ. ಆದ್ರೆ ಸತ್ಯಗೆ ಇನ್ನು ಅವರಿಬ್ರು ಮಧ್ಯೆ ಇರೋದು ಫ್ರೆಂಡ್ಶಿಪ್ ಅಥವಾ ಲವ್ ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಸುಮ್ನೆ ಬಂದು ದಡದಲ್ಲಿ ಕೂತ್ಕೋತಾನೆ. ಸತ್ಯ ಮನ್ಸಲ್ಲೇ ವಿಜಿನ ಹೊಗಳ್ತಾ ಇರ್ತಾನೆ. ಆದ್ರೆ ಅವನ್ ಮನ್ಸಲ್ಲಿ ಅನ್ಕೊಂಡಿದ್ದು ಅವನ್ ಬಾಯಿಂದ ಈಚೆ ಬರ್ತಾ ಇರಲ್ಲ. ಅವಾಗ ಸತ್ಯ ಮನ್ಸಲ್ಲೇ ವಿಜಿ ಅಂತಾನೆ. ಅದೇ ಟೈಮ್ಗೆ ವಿಜಿ ಅವನ್ ಕಡೆ ತಿರುಗಿ ಬಂದು ಅವನ್ ಪಕ್ಕ ಕೂತ್ಕೋತಾಳೆ. ಅದೇ ಟೈಮ್ಗೆ ಹೂ ಮಾರೋಳು ಬಂದು ಸತ್ಯಗೆ ಹೂ ತಗೊಳ್ಳೋಕೆ ಹೇಳ್ತಾಳೆ. ಆದ್ರೆ ಸತ್ಯ ನೀವೇ ಕೇಳಿ ಅವಳಿಗೆ ಹೂ ಬೇಕಾ ಅಂತ ಹೇಳಿ ಟೈಮ್ ಆಯ್ತು ಅಂತ ಮನೆಗೆ ಹೋಗೋಣ ಅಂತ ವಿಜಿಗೆ ಹೇಳ್ತಾನೆ. ಸತ್ಯ ಮನೆ ಕಡೆ ಹೋಗುವಾಗ ವಿಜಿ ಹೋಗಿ ಸತ್ಯ ಕಪಾಳಕ್ಕೆ ಹೊಡೆದು, ಇನ್ನು ಎಷ್ಟು ಅಂತ ಹಿಂಟ್ ಕೊಡ್ಬೇಕು ನಿನ್ಗೆ, 6 ತಿಂಗಳಾಯ್ತು ಪ್ರಪೋಸ್ ಮಾಡ್ತೀಯ ಅಂತ ವೇಟ್ ಮಾಡ್ತಾ ಇದ್ರೆ ಇಷ್ಟ ದಿನ ಆದ್ರೂ ಪ್ರಪೋಸ್ ಮಾಡೋಕ್ ಆಗ್ಲಿಲ್ವಾ ಅಂತ ಅವಳೇ ಪ್ರಪೋಸ್ ಮಾಡ್ತಾಳೆ. ಸತ್ಯ ಅಂತೂ ಫುಲ್ ಖುಷಿ ಆಗೋಗಿ ಅವನು ಕೂಡ ಪ್ರಪೋಸ್ ಮಾಡ್ತಾನೆ. ಕಡೆಗೆ ಇಬ್ರು ಲವ್ ಅಲ್ಲಿ ಬೀಳ್ತಾರೆ. ವಿಜಿ ಅವಳ ಸ್ಲಿಪ್ಪರ್ ಮತ್ತೆ ಬ್ಯಾಗ್ ನ ಸತ್ಯ ಕೈಲಿ ಕೊಡ್ತಾಳೆ. ಆಮೇಲೆ ಹೋಗಿ ಮಲ್ಲಿಗೆ ಹೂ ತಗೊಂಡು ಸತ್ಯನೇ ವಿಜಿಗೆ ಮುಡಿಸ್ತಾನೆ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಅವಳ ಮನೆಗೆ ಡ್ರಾಪ್ ಮಾಡ್ತಾನೆ. ವಿಜಿ ತಂದೆ ವಿಜಿ ಮತ್ತೆ ಅವಳ ತಾಯಿನ ಬಿಟ್ಟು ಹೋಗಿರ್ತಾರೆ. ವಿಜಿ ತಾಯಿಗೆ ವಿಜಿ IAS ಆಫೀಸರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ವಿಜಿಗೂ ಕೂಡ IAS ಆಫೀಸರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಮಾರನೇ ದಿನ ವಿಜಿ ಆಫೀಸ್ಗೆ ಹೋದ್ರೆ ಪವರ್ ಹೋಗಿರುತ್ತೆ. ಸೊ ಆಫೀಸಲ್ಲಿ ಕೂರೋಕೆ ಆಗಲ್ಲ ಅಂತ ಸತ್ಯ ಮತ್ತೆ ವಿಜಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಬ್ರು ಒಟ್ಟಿಗೆ ಬಸ್ಸಲ್ಲಿ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಅದಕ್ಕೆ ಇಬ್ರು ಬಸ್ ಹತ್ತಿ ಅಕ್ಕ ಪಕ್ಕ ಕೂತ್ಕೋತಾರೆ. ಅಲ್ಲಿ ವಿಜಿ ಸತ್ಯಗೆ ನನ್ ಕಂಡ್ರೆ ಯಾಕೆ ಇಷ್ಟ ಅಂತ ಕೇಳ್ತಾಳೆ.
ಸತ್ಯ ಯಾವುದೇ ರೀಸನ್ ಇಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ವಿಜಿಗೂ ಸತ್ಯನ ಇಷ್ಟಪಡ್ತಿದ್ಕೆ ಯಾವುದೇ ರೀಸನ್ ಇರಲ್ಲ. ಆದ್ರೆ ವಿಜಿಗೆ ಸತ್ಯ ಅವನ್ ಮನ್ಸಲ್ಲೇ ಮಾತಾಡ್ಕೊಳ್ಳೋದು ಇಷ್ಟ ಇರುತ್ತೆ. ಹೀಗೆ ಒಂದಿನ ವಿಜಿ ಸತ್ಯನ ಅವಳ ಫ್ರೆಂಡ್ಸ್ಗೆ ಪರಿಚಯ ಮಾಡ್ಸೋಕೆ ಅಂತ ಪಾರ್ಕ್ಗೆ ಕರ್ಕೊಂಡು ಹೋಗಿರ್ತಾಳೆ. ಅವಾಗ ಸತ್ಯ ತಂದೆ ಕಾಲ್ ಮಾಡಿ ಅವನ್ ತಾಯಿಗೆ ಹುಷಾರಿಲ್ದೆ ಆಸ್ಪತ್ರೆಗೆ ಸೇರ್ಸಿರೋದಾಗಿ ಹೇಳ್ತಾರೆ. ಅದಕ್ಕೆ ಸತ್ಯ ಪಾರ್ಕ್ ಇಂದ ಅವನ್ ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾನೆ. ಅದ್ನ ನೋಡಿ ಮಣಿ ಸತ್ಯಗೆ ಮನೆ ಬಿಟ್ಟು ಓಡೋಗ್ತಿದ್ದೀರಾ ಅಂತ ತಮಾಷೆಯಾಗಿ ಕೇಳ್ತಾನೆ. ಸತ್ಯ ಅಷ್ಟಕ್ಕೆ ಮಣಿ ಕೆನ್ನೆಗೆ ಹೊಡೆದು ಎಲ್ಲಾ ವಿಷಯ ಹೇಳ್ತಾನೆ. ಆಮೇಲೆ ಮಣಿನೇ ಸತ್ಯನ ಬಸ್ ಸ್ಟಾಪ್ ವರೆಗೂ ಡ್ರಾಪ್ ಮಾಡ್ತಾನೆ. ಅಲ್ಲಿಗೆ ವಿಜಿ ಅವಳ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದಿರ್ತಾಳೆ. ಅಲ್ಲೇ ಸತ್ಯ ವಿಜಿ ಫ್ರೆಂಡ್ಸ್ ನ ಪರಿಚಯ ಮಾಡ್ಕೋತಾನೆ. ಸತ್ಯ ಫೋನಲ್ಲಿ ಚಾರ್ಜ್ ಕೂಡ ಇರಲ್ಲ. ವಿಜಿ ಬಸ್ ಸ್ಟಾಪ್ ಅಲ್ಲೇ ಚಾರ್ಜ್ ಮಾಡಿಸಿ ಕೊಡ್ತಾಳೆ. ಆಮೇಲೆ ಸತ್ಯ ಬಸ್ ಹತ್ತುತ್ತಾನೆ. ವಿಜಿ ಸತ್ಯಗೆ ಅಂತ ಸ್ನಾಕ್ಸ್, ಬಾಳೆಹಣ್ಣು, ಸಿಗರೇಟ್ ಎಲ್ಲ ತಂದಿರ್ತಾಳೆ. ಅದ್ನ ಸತ್ಯಗೆ ಕೊಟ್ಟು ಹೋಗ್ತಾಳೆ. ಸತ್ಯ ಆಸ್ಪತ್ರೆಗೆ ಹೋಗ್ತಾನೆ. ಅವನ್ ತಾಯಿ ತೊಡೆ ಮೇಲೆ ಮಲಿಕೊಳ್ತಾನೆ. ಅವನ್ ತಂದೆಗೆ ಇನ್ಮೇಲಾದ್ರೂ ನಿನ್ನ ಹೆಂಡತಿಗೆ ಈ ಸಮಾಜ ಸೇವೆ ನಿಲ್ಸು ಅಂತ ಹೇಳು ಅಂತಾನೆ. ಆದ್ರೆ ಅವನ್ ತಾಯಿಗೆ ಅದು ಇಷ್ಟ ಆಗಲ್ಲ. ಅವನ್ ತಂದೆ ಈ ಸಲ ಆದ್ರೂ ಊರಲ್ಲಿ ಒಂದ್ ವಾರ ಇದ್ದೋಗು ಅಂತ ಸತ್ಯನ ಕೇಳ್ಕೊಳ್ತಾರೆ. ಅದಕ್ಕೆ ಸತ್ಯ ಒಪ್ಕೊಂಡು ಒಂದ್ ವಾರ ಊರಲ್ಲೇ ಇರ್ತಾನೆ. ಸತ್ಯ ಬದಲಾಗಿರೋದು ಅವನ್ ತಂದೆಗೆ ಗೊತ್ತಾಗುತ್ತೆ. ಸತ್ಯ ವಿಜಿ ಬಗ್ಗೆ ಅವನ್ ತಂದೆ ತಾಯಿಗೆ ಹೇಳಿ ವಿಡಿಯೋ ಕಾಲ್ ಅಲ್ಲಿ ವಿಜಿ ಜೊತೆ ಕೂಡ ಮಾತಾಡಿಸ್ತಾನೆ. ಸತ್ಯ ತಂದೆ ತಾಯಿ ಖುಷಿ ಆಗ್ತಾರೆ. ಹೀಗೆ ಸತ್ಯ ಮತ್ತೆ ವಿಜಿ ಲವ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಒಂದಿನ ಸತ್ಯ ಫ್ರೆಂಡ್ ವಸಂತ್ ಅವನ್ 100ನೇ ಇಂಟರ್ವ್ಯೂಗೆ ಹೋಗಿರ್ತಾನೆ. ಆದ್ರೆ ಅದು ಕೂಡ ಹೊಗೆ ಹಾಕಿಸ್ಕೊಳ್ಳುತ್ತೆ. ಅದೇ ದಿನ ಸತ್ಯಗೆ ಹುಷಾರಿಲ್ಲ ಅಂತ ರೂಮ್ ಅಲ್ಲೇ ಇರ್ತಾನೆ. ಮಣಿ ಅವ್ರ ಪ್ರೊಡ್ಯೂಸರ್ ಇನ್ನು 2 ವರ್ಷ ಮೂವಿ ಮಾಡೋಕೆ ಆಗಲ್ಲ ಅಂದ್ರು ಅಂತ ಫೀಲ್ ಅಲ್ಲಿ 2 ಬಾಟ್ಲು ಎಣ್ಣೆ ತಗೊಂಡ್ ಬರ್ತಾನೆ. ಅದೇ ಟೈಮ್ಗೆ ರೂಮ್ಗೆ ವಿಜಿ ಬರ್ತಾಳೆ. ವಿಜಿನ ನೋಡಿ ಮಣಿ ಬಾಟಲಿ ಎತ್ಕೊಂಡು ಪಕ್ಕದ ರೂಮ್ಗೆ ಹೋಗ್ತಾನೆ. ಆ ರೂಮ್ ಅಲ್ಲಿ ಸತ್ಯ ಮತ್ತೆ ವಿಜಿ ಮಾತ್ರ ಇರ್ತಾರೆ. ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಮುದ್ದಾಡ್ತಾ ಇರ್ತಾರೆ. ಆಮೇಲೆ ಮಣಿ ಫುಲ್ ಟೈಟ್ ಆಗಿ ರೂಮ್ಗೆ ಬರ್ತಾನೆ. ನೋಡಿದ್ರೆ ವಿಜಿ ರೂಮ್ ಎಲ್ಲಾನು ಕ್ಲೀನ್ ಮಾಡಿ ಅಡಿಗೆ ಕೂಡ ಮಾಡಿರ್ತಾಳೆ. ಮಣಿಗೆ ಊಟ ಬಡಿಸ್ತಾಳೆ. ವಿಜಿ ಸುಮ್ನೆ ಇರದೆ ಮಣಿ ಲವ್ ಸ್ಟೋರಿನ ಕೇಳ್ತಾಳೆ. ಮಣಿ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಮಣಿ ಮತ್ತೆ ಅವನ್ ಲವರ್ ಮಧ್ಯೆ ಮುಂಚೆ ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೆ ದಿನ ಕಳೀತಾ ಹೋದ ಹಾಗೆ ದುಡ್ಡಿನ ವಿಷಯದಿಂದ ಇಬ್ರು ಮಧ್ಯೆ ಜಗಳ ಶುರು ಆಗುತ್ತೆ. ಮಣಿ ಕೆಲ್ಸಕ್ಕೆ ಹೋಗದೆ ಸಿನಿಮಾ ಅಂತ ಅಲಿತಾ ಇರ್ತಾನೆ. ಅದ್ರಿಂದ ಅವಳು ಜಗಳ ಮಾಡ್ಕೊಂಡು ಮಣಿನ ಬಿಟ್ಟು ಹೋಗಿರ್ತಾಳೆ. ಮಣಿ ಸ್ವಲ್ಪ ದಿನ ಅವಳನ್ನ ಹುಡುಕಾಡಿರ್ತಾನೆ. ದುಡ್ಡೆಲ್ಲ ಖಾಲಿ ಆದ್ಮೇಲೆ ಅವಳನ್ನ ಹುಡುಕೋದ್ನ ನಿಲ್ಸಿರ್ತಾನೆ. ಇದನ್ನೆಲ್ಲ ಮಣಿ ವಿಜಿಗೆ ಹೇಳ್ತಾ ಮೊದ್ಲು ಎಲ್ಲ ಚೆನ್ನಾಗೇ ಇರುತ್ತೆ. ಆಮೇಲೆ ಕಷ್ಟಗಳು ಶುರು ಆಗೋದು. ನೀನೇನಾದ್ರೂ ಸತ್ಯಗೆ ಕೈ ಕೊಟ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ವಿಜಿಗೆ ಸ್ವಲ್ಪ ಭಯ ಆಗುತ್ತೆ. ಮಣಿದು ಓವರ್ ಆಯ್ತು ಅಂತ ಸತ್ಯ ಮಣಿನ ಮಲಗಿಸಿ ವಿಜಿನ ಕರ್ಕೊಂಡೋಗಿ ಅವಳ ಮನೆಗೆ ಡ್ರಾಪ್ ಆಗ್ತಾನೆ. ವಿಜಿ ಅಂತೂ ಫುಲ್ ಸೈಲೆಂಟ್ ಆಗೇ ಇರ್ತಾಳೆ. ಮಾರನೇ ದಿನ ವಿಜಿ ಆಫೀಸ್ಗೆ ಬಂದಾಗ್ಲೂ ಸತ್ಯ ಜೊತೆ ಮಾತಾಡಲ್ಲ. ಮಧ್ಯಾಹ್ನ ಸತ್ಯನೇ ವಿಜಿನ ಮಾತಾಡಿಸಿದಾಗ ವಿಜಿ ನನ್ ಕೆಲ್ಸ ಬಿಡ್ಬೇಕು ಅನ್ಕೊಂಡಿದೀನಿ, UPSC ಗೆ ಪ್ರಿಪೇರ್ ಆಗ್ಬೇಕು ಅಂತಾಳೆ. ಅದಕ್ಕೆ ಸತ್ಯ ಕೆಲ್ಸ ಬಿಡೋದ್ರ ಬಗ್ಗೆ ನನ್ ಜೊತೆ ಮಾತಾಡೇ ಇಲ್ಲ, ನಾವಿಬ್ರು ಲವರ್ಸ್ ಅಲ್ವಾ, ಇಬ್ರು ಸೇರಿ ಡಿಸೈಡ್ ಮಾಡ್ಬೇಕು ಅಲ್ವಾ ಅಂತಾನೆ. ಆದ್ರೆ ವಿಜಿ ಏನು ಮಾತಾಡಲ್ಲ. ಅವತ್ತೇ ಅವ್ರ ಆಫೀಸಲ್ಲಿ ಯಾವುದೋ ಇವೆಂಟ್ ಇರುತ್ತೆ. ಅಲ್ಲಿ ವಿಜಿ ಅವಳು ಸತ್ಯನ ಲವ್ ಮಾಡ್ತಾ ಇರೋದಾಗಿ ಎಲ್ರು ಮುಂದೆ ಹೇಳ್ತಾಳೆ. ಆದ್ರೆ ಯಾರು ನಂಬಲ್ಲ. ಅವಾಗ ಎಲ್ರು ಮುಂದೆ ಸತ್ಯಗೆ ಕಿಸ್ ಮಾಡ್ತಾಳೆ. ಅವಾಗ ಎಲ್ರು ನಂಬ್ತಾರೆ. ಆದ್ರೆ ಸತ್ಯಗೆ ಮಾತ್ರ ವಿಜಿ ಅವನಿಂದ ದೂರ ಆಗ್ತಾ ಇರೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಸತ್ಯಗೆ ಮುಂಚೆನೆ ಒಬ್ರು ಜ್ಯೋತಿಷ್ಯ ಹೇಳೋ ಮಹಿಳೆ ನಿಮ್ಮಿಬ್ರು ಲೈಫ್ ಒಟ್ಟಿಗೆ ಇದ್ರೆ ಚೆನ್ನಾಗಿರಲ್ಲ, ಅವಳು ಒಂದ್ಸಲ ಅವಳಾಟ ಶುರು ಮಾಡಿದ್ರೆ ನಿನ್ ಕತೆ ಮುಗೀತು, ನಿನ್ ಜೀವನ ಹಾಳಾಗುತ್ತೆ ಅಂತ ಹೇಳಿರ್ತಾರೆ. ಸತ್ಯಗೆ ಇವಾಗ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ನೋಡಿದ್ರೆ ಇನ್ನೊಂದ್ ಕಡೆ ಸತ್ಯಗೆ ಪೊಲೀಸರು ಹೊಡೆದು ಜೈಲಿಗೆ ಹಾಕ್ತಾ ಇರ್ತಾರೆ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಆದ್ಮೇಲೆ ಸತ್ಯ ಫ್ರೆಂಡ್ ವಸಂತ್ಗೆ ಬ್ಯಾಂಗ್ಳೂರಲ್ಲಿ ಕೆಲಸ ಸಿಗುತ್ತೆ. ಅವನು ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತಾನೆ. ವಿಜಿ ಕೆಲಸ ಬಿಟ್ಟು ಹೋಗ್ತಾಳೆ. ಇವಾಗ ವಿಜಿ UPSC ಗೆ ಪ್ರಿಪೇರ್ ಆಗ್ತಾ ಇರ್ತಾಳೆ. ಅದರಿಂದ ಸತ್ಯ ಕಾಲ್ಸ್ ನ ಪಿಕ್ ಮಾಡ್ತಾ ಇರಲ್ಲ. ಸತ್ಯ ಮೆಸೇಜ್ಗೆ ಸರಿಯಾಗಿ ರಿಪ್ಲೈ ಕೂಡ ಮಾಡ್ತಾ ಇರಲ್ಲ. ಇದರಿಂದ ಸತ್ಯಗೆ ಲೋನ್ಲಿ ಆಗಿ ಫೀಲ್ ಆಗ್ತಾ ಇರುತ್ತೆ. ಹೀಗೆ ವಿಜಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಬರುತ್ತೆ. ಅದನ್ನ ಚೆನ್ನಾಗಿ ಬರೀತಾಳೆ. ಅದೇ ಖುಷಿಲಿ ಸತ್ಯಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳಿ ನಾಳೆ ನನ್ನ ಈಚೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ. ಸತ್ಯ ಸರಿ ಅಂತಾನೆ. ಮಾರನೇ ದಿನ ಒಂದು ಹೋಟೆಲ್ ಅಲ್ಲಿ ಡ್ಯಾನ್ಸ್ ಇವೆಂಟ್ ಇರುತ್ತೆ. ಅಲ್ಲಿಗೆ ಸತ್ಯ ಮತ್ತೆ ವಿಜಿ ಹೋಗ್ತಾರೆ. ಅಲ್ಲಿ ಹಾಡ್ ಹೇಳ್ತಾ ಇದ್ದಿದ್ದು ವಿಜಿಗೆ ಹಿಂದಿ ಟೀಚರ್ ಆಗಿದ್ದ ರುಕ್ಮಿಣಿ ಅನ್ನೋರು. ಅವ್ರ ಬಗ್ಗೆ ಹೇಳ್ತಾ ಸತ್ಯ ಮತ್ತೆ ವಿಜಿ ಅಲ್ಲೇ ಕೂತ್ಕೋತಾರೆ. ಆಮೇಲೆ ರುಕ್ಮಿಣಿ ಕಡೆ ಮಹಿಳೆ ವಿಜಿನ ಕರ್ಕೊಂಡೋಗಿ ಲೆಹಂಗ ಹಾಕಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಮೊದಲನೇ ಸಲ ವಿಜಿನ ಲೆಹಂಗ ಅಲ್ಲಿ ನೋಡಿ ಸತ್ಯ ಕಳೆದೋಗ್ತಾನೆ. ಸತ್ಯ ವಿಜಿನೇ ನೋಡ್ತಾ ಇರ್ತಾನೆ. ಅದ್ನ ರುಕ್ಮಿಣಿ ಅವರು ನೋಡ್ತಾ ವಿಜಿಗೆ ರೇಗಿಸ್ತಾ ಇರ್ತಾರೆ. ಅಲ್ಲಿ ಭರತನಾಟ್ಯ ಎಲ್ಲ ಮುಗಿಯುತ್ತೆ. ರುಕ್ಮಿಣಿ ಅವರು ಹೋಗ್ತಾ ಇರ್ತಾರೆ. ವಿಜಿಗೆ ಡ್ರಾಪ್ ಹಾಕ್ಬೇಕಾ ಅಂತ ಕೇಳ್ತಾರೆ. ಸತ್ಯ ಬೈಕ್ ಇದೆ ಅಂತಾನೆ. ಆದ್ರೆ ಮಳೆ ಬರ್ತಾ ಇರುತ್ತೆ.
ಅದಕ್ಕೆ ರುಕ್ಮಿಣಿ ಅವ್ರ ರೂಮ್ ಕೀ ಕೊಟ್ಟು ಇವತ್ ರಾತ್ರಿ ಇಲ್ಲೇ ಇದ್ದು ನಾಳೆ ಹೋಗಿ ಅಂತ ಹೇಳ್ತಾರೆ. ಇಬ್ರು ರೂಮ್ಗೆ ಹೋಗ್ತಾರೆ. ವಿಜಿ ಅವಳ ತಾಯಿಗೆ ಕಾಲ್ ಮಾಡೋ ಹಾಗೆ ನಾಟಕ ಮಾಡ್ತಾ ಅವಳ ತಾಯಿಗೆ ಎಲ್ಲಾ ವಿಷಯ ಹೇಳ್ತಾ ಇರೋ ತರ ನಾಟಕ ಮಾಡ್ತಾಳೆ. ಅದು ಸತ್ಯಗೆ ಗೊತ್ತಾಗುತ್ತೆ. ಸತ್ಯನೇ ವಿಜಿಗೆ ರಾತ್ರಿ ಹೊತ್ತು ಆಟೋ ಅಲ್ಲಿ ಹೋಗುವಾಗ ಯಾರಿಗಾದ್ರೂ ಕಾಲ್ ಮಾಡಿ ಆಟೋ ನಂಬರ್ ಎಲ್ಲ ಹೇಳೋ ತರ ನಾಟಕ ಮಾಡು, ಅವಾಗ ಡ್ರೈವರ್ಸ್ ಇಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿರ್ತಾನೆ. ಇವಾಗ ವಿಜಿ ಅದನ್ನ ಸತ್ಯ ಮೇಲೆನೆ ಯೂಸ್ ಮಾಡ್ತಾ ಇರೋದು ನೋಡಿ ಸತ್ಯಗೆ ಬೇಜಾರಾಗುತ್ತೆ. ಜೊತೆಗೆ ಮೊದ್ಲೇ ವಿಜಿ ಸತ್ಯನ ಅವಾಯ್ಡ್ ಮಾಡ್ತಾ ಇರ್ತಾಳಲ್ಲ, ಅದಕ್ಕೆ ಸತ್ಯ ಮೊದ್ಲೇ ಬೇಜಾರಾಗಿರ್ತಾನೆ. ಸತ್ಯ ಅವನ ಮನಸ್ಸಲ್ಲಿ ಇರೋ ಎಲ್ಲಾ ವಿಷಯನೂ ವಿಜಿಗೆ ಹೇಳ್ತಾನೆ. ವಿಜಿ ಸಾರಿ ಕೇಳ್ತಾಳೆ. ಆಮೇಲೆ ಆ ರಾತ್ರಿ ಅಲ್ಲೇ ಇದ್ದು ಮಾರನೇ ದಿನ ವಾಪಸ್ ಮನೆಗೆ ಹೋಗ್ತಾರೆ. ಹೀಗೆ ಒಂದಿನ ಸತ್ಯ ತಂದೆ ತಾಯಿ ಮತ್ತೆ ಅವ್ರ ಊರವರು ಬ್ಯಾಂಗ್ಳೂರ್ಗೆ ಮಿನಿಸ್ಟರ್ನ ಭೇಟಿಯಾಗೋಕೆ ಬಂದಿರ್ತಾರೆ. ಅಲ್ಲಿಗೆ ಸತ್ಯ ಕೂಡ ಹೋಗ್ತಾನೆ. ಮಿನಿಸ್ಟರ್ನ ಭೇಟಿಯಾಗಿ ನಮ್ಮೂರ್ ಕೆರೆಗೆ ಕಸ ತಂದು ಹಾಕ್ತಾ ಇದ್ದಾರೆ, ಅದನ್ನ ನಿಲ್ಸಿದ್ರೆ ನಾವೇ ಕೆರೆ ಕ್ಲೀನ್ ಮಾಡ್ಕೊಂಡು ವ್ಯವಸಾಯ ಆದ್ರೂ ಮಾಡ್ತೀವಿ ಅಂತಾರೆ. ಮಿನಿಸ್ಟರ್ ಸರಿ ನೋಡೋಣ ಅಂತ ಹೇಳಿ ಹೋಗ್ತಾನೆ. ಆಮೇಲೆ ಸತ್ಯ ತಾಯಿ ವಿಜಿಗೆ ಅಂತ ಸೀರೆ ತಂದಿರ್ತಾರೆ, ಅದನ್ನ ವಿಜಿಗೆ ಕೊಡ್ಬೇಕು, ಕಾಲ್ ಮಾಡಿ ಕರಿ ಅಂತ ಹೇಳ್ತಾರೆ. ಸತ್ಯ ವಿಜಿ ಬರ್ತೀನಿ ಅಂದಿದ್ದಾಳೆ ಅಂತ ಹೇಳಿ ಎಲ್ರೂನು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾನೆ. ಆ ಪಾರ್ಕ್ ಅಲ್ಲಿ ಕಸ ಬಿದ್ದಿರೋದು ನೋಡಿ ಸತ್ಯ ತಾಯಿ ಮತ್ತೆ ಊರವರೆಲ್ಲ ಸೇರಿ ಪಾರ್ಕ್ ನ ಕ್ಲೀನ್ ಮಾಡ್ತಾರೆ. ಎಷ್ಟೊತ್ತಾದ್ರೂ ವಿಜಿ ಬರೋದೇ ಇಲ್ಲ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇರಲ್ಲ. ಕಡೆಗೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅದನ್ನ ಸತ್ಯ ಬೇಜಾರಲ್ಲೇ ಅವನ್ ತಂದೆ ತಾಯಿಗೆ ಹೇಳ್ತಾನೆ. ಅವರು ಸೀರೆನ ವಿಜಿಗೆ ಕೊಡು, ಲೇಟ್ ಆಗುತ್ತೆ ಅಂತ ಹೇಳಿ ಊರ್ ಕಡೆ ಹೋಗ್ತಾರೆ. ರಾತ್ರಿ 12 ಗಂಟೆ ಆದ್ರೂ ಸತ್ಯ ಅದೇ ಪಾರ್ಕ್ ಅಲ್ಲಿ ಕೂತಿರ್ತಾನೆ. ವಿಜಿ ಸ್ಟಡೀಸ್ ಎಲ್ಲ ಮುಗಿಸಿ ಮೊಬೈಲ್ ನ ಸ್ವಿಚ್ ಆನ್ ಮಾಡ್ತಾಳೆ. ಅವಾಗ ಸತ್ಯದಿಂದ ಮೆಸೇಜಸ್ ನೋಡಿ ಅವಳಿಗೆ ಪಾರ್ಕ್ಗೆ ಹೋಗ್ಬೇಕು ಅಂತ ನೆನಪಾಗಿ ಅವಾಗ ಪಾರ್ಕ್ಗೆ ಬರ್ತಾಳೆ. ಸತ್ಯ ಅಂತೂ ಕೋಪ ಮಾಡ್ಕೊಂಡಿರ್ತಾನೆ. ವಿಜಿ ನಾಳೆ ಎಕ್ಸಾಮ್ ಇದೆ ಅಲ್ವಾ, ಅದರಿಂದ ಮರ್ತೋದೆ ಅಂತಾಳೆ. ಆದ್ರೂ ಸತ್ಯ ಕೇಳ್ತಾನೆ ಇರಲ್ಲ. ನಿನ್ಗೆ ಎಕ್ಸಾಮ್ ಮುಖ್ಯನಾ ನಾನ್ ಮುಖ್ಯನಾ ಅಂತ ಕೇಳ್ತಾನೆ. ಅವಳು ನನ್ಗಿಬ್ರು ಮುಖ್ಯ, ಇಲ್ಲ ಅಂದಿದ್ರೆ ನಾಳೆ ಎಕ್ಸಾಮ್ ಹಿಡ್ಕೊಂಡು ಇವಾಗ ಇಲ್ಲಿಗೆ ಬರ್ತಿದ್ನ, ಅರ್ಥ ಮಾಡ್ಕೊ ಅಂತಾಳೆ. ಆದ್ರೆ ಸತ್ಯ ಅರ್ಥ ಮಾಡ್ಕೊಳ್ಳಲ್ಲ. ಕೋಪದಲ್ಲಿ ನಿನ್ ತಾಯಿ ಕೂಡ ಇದೇ ರೀತಿ ಅಂತ ನಿಮ್ ತಂದೆ ನಿನ್ನ ಮತ್ತೆ ನಿನ್ ತಾಯಿನ ಬಿಟ್ಟು ಹೋಗಿರ್ಬೋದು ಅನ್ಸುತ್ತೆ ಅಂತ ಹೇಳ್ತಾನೆ. ಅದ್ನ ಕೇಳಿ ವಿಜಿಗೆ ಕೋಪ ಬೇಜಾರು ಎಲ್ಲ ಆಗಿ ಅಲ್ಲಿಂದ ಅಳ್ತಾ ಮನೆಗೆ ಹೋಗ್ತಾಳೆ. ಮಾರನೇ ದಿನ ರೆಡಿಯಾಗಿ ಬೇಜಾರಲ್ಲೇ ಈ ಎಕ್ಸಾಮ್ಗೆ ಹೋಗ್ತಾಳೆ. ಆದ್ರೆ ಈ ಎಕ್ಸಾಮ್ ಬರೆಯೋಕೆ ಆಗ್ತಾ ಇರಲ್ಲ. ಸತ್ಯ ಹೇಳಿದ್ದೆ ನೆನಪಾಗ್ತಾ ಇರುತ್ತೆ. ಅದರಿಂದ ತಲೆ ಸುತ್ತಿ ಬೀಳ್ತಾಳೆ. ಆಸ್ಪತ್ರೆಗೆ ಸೇರಿಸ್ತಾರೆ. ಎಕ್ಸಾಮ್ ಹೊಗೆ ಹಾಕಿಸ್ಕೊಳ್ಳುತ್ತೆ. ಈ ಕಡೆ ಸತ್ಯಗೆ ಅವನ್ ತಪ್ಪಿನ ಅರಿವಾಗಿ ವಿಜಿ ಹತ್ರ ಸಾರಿ ಕೇಳ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಅಷ್ಟ್ರಲ್ಲಿ ವಿಜಿನೇ ಕಾಲ್ ಮಾಡಿ ಪಿಕ್ ಮಾಡೋಕೆ ಬಾ ಅಂತಾಳೆ. ಸತ್ಯ ಹೋಗಿ ಪಿಕ್ ಮಾಡ್ಕೊಂಡು ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಅವಳು ಮನೆಯಲ್ಲಿ ಅಮ್ಮ ಇಲ್ಲ, ಬಾ ಒಳಗೆ ಅಂತಾಳೆ. ಸತ್ಯ ಹೋಗಿ ಅವಳನ್ನ ಹಿಂದೆಯಿಂದ ಹಗ್ ಮಾಡ್ಕೊಂಡು ಸಾರಿ ಕೇಳ್ತಾನೆ. ಇವಾಗ ವಿಜಿ ಹೇಗಾದ್ರೂ ಸತ್ಯದಿಂದ ದೂರ ಆಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಅದಕ್ಕೆ ಸತ್ಯಗೆ ನೋವಾಗೋ ತರ ಮಾತಾಡ್ತಾಳೆ. ಜೊತೆಗೆ ಎಕ್ಸಾಮ್ ಕೂಡ ಬರೆಯೋಕೆ ಆಗ್ಲಿಲ್ಲ ಅಂತ ಎಲ್ಲ ವಿಷಯ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಸತ್ಯಗೂ ಬೇಜಾರಾಗುತ್ತೆ. ಅವನು ವಿಜಿಗೆ ಇನ್ಮೇಲೆ ನಾನು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ, ನನ್ ಬಗ್ಗೆ ನೀನ್ ಯಾವ್ದಾದ್ರು ಪಾಠದಲ್ಲಿ ಓದ್ಬೇಕು, ಇಲ್ಲ ನೀನ್ ಬರೆಯೋಕೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿ ಬರ್ಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಹೀಗೆ ಆಲ್ಮೋಸ್ಟ್ 1 ವರ್ಷ ಕಳೆಯುತ್ತೆ. ಒಂದ್ ಸ್ಕೂಲ್ ಅಲ್ಲಿ ಫಂಕ್ಷನ್ ನಡೀತಾ ಇರುತ್ತೆ. ಅಲ್ಲಿರೋ ಟೀಚರ್ ಒಬ್ಬ ಹುಡುಗಿಯರ ಡ್ಯಾನ್ಸ್ ಮಾಡೋದನ್ನ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಸತ್ಯ ಬಂದು ಆ ಟೀಚರ್ಗೆ ಸರಿಯಾಗಿ ಹೊಡಿತಾನೆ. ಇವಾಗ ಸತ್ಯ ಗಡ್ಡ ಎಲ್ಲ ಬಿಡ್ಕೊಂಡು ದೇವದಾಸ್ ಆಗಿರ್ತಾನೆ. ಮಣಿ ಹೇಗೋ ಜಗಳ ಎಲ್ಲ ಬಿಡಿಸ್ತಾನೆ. ಇವಾಗ ಸತ್ಯ ಅವನ್ ತಂದೆ ತಾಯಿ ಜೊತೆ ಸೇರಿ ಊರುದ್ಧಾರ ಮಾಡೋಕೆ ನಿಂತ್ಕೊಂಡಿರ್ತಾನೆ. ಮೊದ್ಲಿಗೆ ಕೆರೆ ಕ್ಲೀನ್ ಮಾಡೋದು. ಆದ್ರೆ ಆ ಕೆರೆ ಹತ್ರನೇ ಸಂತೋಷ್ ತಂದೆಯ ಸ್ಕೂಲ್ ಇರುತ್ತೆ. ಈ ಸಂತೋಷ್ ಯಾರು ಅಂತ ಗೊತ್ತಲ್ಲ, ಮದ್ವೆಯಲ್ಲಿ ಸತ್ಯ ಅವಮಾನ ಮಾಡಿರ್ತಾನಲ್ಲ ಅವನೇ. ಅವರೇ ಕೆರೆಗೆ ನೀರ್ ಬಾರದ ಹಾಗೆ ಅಲ್ಲೆಲ್ಲ ಕಸ ಹಾಕ್ತಾ ಇರ್ತಾರೆ. ನೀರ್ ಬಂದ್ರೆ ಕಾಲೇಜ್ ಮುಚ್ಚೋಗುತ್ತೆ ಅದಕ್ಕೆ. ಆದ್ರೆ ಸತ್ಯ ಕೆರೆನ ಕ್ಲೀನ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ಹೋಗಿ ಡಿ.ಸಿ ನ ಭೇಟಿ ಆಗ್ತಾನೆ. ಡಿ.ಸಿ ಅಷ್ಟೆಲ್ಲ ಫಂಡ್ಸ್ ಇಲ್ಲ ನಮ್ಮ ಹತ್ರ ಅಂತಾರೆ. ಅದಕ್ಕೆ ಸತ್ಯ ಫಂಡ್ಸ್ ಬೇಡ, ನಾವೇ ಕ್ಲೀನ್ ಮಾಡ್ಕೋತೀವಿ, ಅದಕ್ಕೆ ಪರ್ಮಿಷನ್ ಕೊಡಿ ಸಾಕು ಅಂತಾನೆ. ಅದಕ್ಕೆ ಡಿ.ಸಿ ಕೂಡ ಸಪೋರ್ಟ್ ಮಾಡೋದಾಗಿ ಹೇಳ್ತಾರೆ. ಕೆರೆ ಕ್ಲೀನಿಂಗ್ ಶುರು ಆಗುತ್ತೆ. ಸಪೋರ್ಟ್ಗೆ ರಜಾ ಇದ್ದಾಗ ಕಾಲೇಜ್ ಹುಡುಗರು ಬರ್ತಾ ಇರ್ತಾರೆ. ಅದನ್ನ ಕೇಳೋಕೆ ಸಂತೋಷ್ ಬರ್ತಾನೆ. ಆದ್ರೆ ಊರವರೆಲ್ಲ ಎದುರಿಸಿ ಕಳಿಸ್ತಾರೆ. ಜೊತೆಗೆ ರಾತ್ರಿ ಹೊತ್ತು ಕಸ ತಂದು ಸುರಿಸ್ತಾರೆ. ಅದಕ್ಕೆ ಸತ್ಯ ಮತ್ತೆ ಊರವರೆಲ್ಲ ಕೆರೆಯಲ್ಲಿ ಟೆಂಟ್ ಹಾಕೊಂಡು ಯಾರು ಬಂದು ಕಸ ಹಾಕದೇ ಇರೋ ರೀತಿ ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ಕಡೆ ವಿಜಿ ಡೆಲ್ಲಿಯಲ್ಲಿ ಕೋಚಿಂಗ್ ತಗೊಳ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಇನ್ನು ಸತ್ಯನ ಮರೆಯೋಕೆ ಆಗ್ತಾ ಇರಲ್ಲ. ಅಲ್ಲಿ ವಿಜಿನ ವರುಣ್ ಅನ್ನೋ ಹುಡುಗ ನೋಡಿ ಇಷ್ಟಪಟ್ಟು ಅವಳನ್ನ ಮಾತಾಡಿಸ್ತಾನೆ. ಆದ್ರೆ ಅವಳು ವರುಣ್ ಮೇಲೆ ಇಂಟ್ರೆಸ್ಟ್ ತೋರ್ಸಲ್ಲ. ಈ ಕಡೆ ಸತ್ಯನ ಜಾನು ಅನ್ನೋ ಕಾಲೇಜ್ ಹುಡುಗಿ ಇಷ್ಟಪಡೋಕೆ ಶುರು ಮಾಡಿರ್ತಾಳೆ. ಮಣಿಯಿಂದ ಸತ್ಯ ಸ್ಟೋರಿ ಎಲ್ಲ ತಿಳ್ಕೊಳ್ತಾಳೆ. ಸತ್ಯಗೆ ಜಾನು ಮೇಲೆ ಇಂಟ್ರೆಸ್ಟ್ ಇರಲ್ಲ. ಹೀಗೆ ಕೆರೆ ಕ್ಲೀನ್ ಆಗ್ತಾ ಇರುತ್ತೆ. ಮಳೆ ಬಂದು ಅರ್ಧ ಕೆರೆ ನೀರ್ ತುಂಬಿಕೊಳ್ಳುತ್ತೆ. ಸತ್ಯ ಅಂತೂ ಫುಲ್ ಖುಷಿ ಆಗ್ತಾನೆ.
ಮಾರನೇ ದಿನ ಎಲ್ಲ ಸೆಲಿಬ್ರೇಷನ್ ಮಾಡೋ ಟೈಮಲ್ಲಿ ಪೊಲೀಸರು ಬಂದು ಗಲಾಟೆ ಮಾಡ್ತಾರೆ. ಅಲ್ಲಿ ಒಬ್ಬ ಪೊಲೀಸ್ ಜಾನು ಬಟ್ಟೆನ ಸ್ವಲ್ಪ ಹರಿದಾಕ್ಬಿಡ್ತಾನೆ. ಅಷ್ಟೇ ಸತ್ಯ ಪೊಲೀಸ್ಗೆನೆ ಹೊಡಿತಾನೆ. ಸತ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಈ ಸಂತೋಷ್ಗೆ ಕಿತಾಪತಿ ಆಗಿರುತ್ತೆ. ಆದ್ರೆ ನ್ಯೂಸ್ ಅಲ್ಲಿ ಸತ್ಯ ಜಾನು ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ಬರ್ತಾ ಇರುತ್ತೆ. ಅದ್ನ ವಿಜಿ ನೋಡಿ ಬೇಜಾರಾಗ್ತಾಳೆ. ಈ ಕಡೆ ಡಿಸಿಗೆ ಇದೆಲ್ಲ ಸಂತೋಷ್ ತಂದೆ ಕೆಲ್ಸಾನೆ ಅಂತ ಗೊತ್ತಾಗಿ ಅವರಿಗೆ ಸುಮ್ನೆ ಇರೋಕೆ ವಾರ್ನ್ ಮಾಡ್ತಾಳೆ. ಆದ್ರೆ ಈ ಕಡೆ ಸತ್ಯನ ಕೊಲ್ಲೋಕೆ ಕೈದಿಗಳು ಬರ್ತಾರೆ. ಸತ್ಯ ಎಲ್ರಿಗೂ ಹೊಡೆದು ಪೊಲೀಸರ ಸಹಾಯ ಕೇಳಿದ್ರೆ ಅವರೇ ಸತ್ಯಗೆ ಹೊಡೆದು ತಂದು ಲಾಕಪ್ಗೆ ಹಾಕ್ತಾರೆ. ಇದೇ ಸೀನ್ ನಾವು ಇಂಟರ್ವಲ್ ಅಲ್ಲಿ ನೋಡಿದ್ದು. ಈಚೆ ಸತ್ಯ ಊರವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಸತ್ಯ ತಾಯಿ ಬಂದು ಭೇಟಿ ಆಗ್ತಾರೆ. ಸತ್ಯ ನನ್ನ ಒಳಗೆ ಇದ್ರೆ ನನ್ನ ಸಾಯಿಸ್ಬಿಡ್ತಾರೆ, ನೀನು ಈಚೆ ಹೋದಾಗ ಪ್ರೆಸ್ ಅವರು ಇರ್ತಾರೆ, ಅವರಿಗೆ ಎಲ್ಲದಕ್ಕೂ ಸಂತೋಷ್ ತಂದೆನೆ ಕಾರಣ, ನನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳುವಂತಾನೆ. ಅದೇ ರೀತಿ ಸತ್ಯ ತಾಯಿ ಸೈಲೆಂಟ್ ಆಗಿ ಈಚೆ ಬಂದು ಪ್ರೆಸ್ ಅವ್ರ ಮುಂದೆ ಗೋಳಾಡ್ತಾಳೆ. ಇದು ನ್ಯೂಸ್ ಅಲ್ಲೆಲ್ಲ ಬರುತ್ತೆ. ಈ ಕಡೆ ವಿಜಿ ಅವಳ ತಾಯಿಗೆ ಸತ್ಯ ಬಗ್ಗೆ ಹೇಳ್ತಾ ನನ್ಗೆ ಎಕ್ಸಾಮ್ ಬರೆಯೋಕೆ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇವಾಗ ಸತ್ಯ ಆಸ್ಪತ್ರೆಯಲ್ಲಿ ಕಂಡ್ಬಿಡ್ತಾನೆ. ಅವನ್ನ ನೋಡೋಕೆ ವಿಜಿ ತಾಯಿ ಬಂದಿರ್ತಾರೆ. ಅವರು ವಿಜಿ ಎಕ್ಸಾಮ್ ಬರೆಯಲ್ಲ ಅಂತಿದ್ದಾಳೆ, ನೀವೊಂದ್ಸಲ ಮಾತಾಡಿ ಅಂತ ಹೇಳಿ ಹೋಗ್ತಾಳೆ. ಸತ್ಯ 10 ದಿನ ಆಸ್ಪತ್ರೆಯಲ್ಲೇ ಇರ್ತಾನೆ. ಅಲ್ಲೇ ಜಾನು ಮತ್ತೆ ಮಣಿ ಕೂಡ ಇರ್ತಾರೆ. ಇವಾಗ ಕೆರೆ ಪೂರ್ತಿ ತುಂಬಿರುತ್ತೆ. ಕಾಲೇಜ್ನ ಕ್ಲೋಸ್ ಮಾಡಿಸಿರ್ತಾರೆ. ಸತ್ಯಗೆ ಅಂತ ಕಟೌಟ್ ನ ನಿಲ್ಸಿರ್ತಾರೆ. ಸತ್ಯ ಹೋಗಿ ಕೆರೆ ತುಂಬಿರೋದು ನೋಡಿ ಖುಷಿ ಆಗ್ತಾನೆ. ಆಮೇಲೆ ಸತ್ಯ ಮಣಿ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾನೆ. ಹೋಗಿ ವಿಜಿ ಮನೇನ ಹುಡುಕಿ ವಿಜಿನ ಈಚೆ ಕರಿತಾನೆ. ವಿಜಿ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾ ಇರ್ತಾಳೆ. ಸತ್ಯ 2 ನಿಮಿಷ ಇಲ್ಲೇ ಇರು ಅಂತ ಹೇಳಿ ಅವನು ಸೈಡ್ಗೆ ಹೋಗ್ತಾನೆ. ಅವಾಗ ಅಲ್ಲಿಗೆ ವಿಜಿ ತಂದೆ ಬರ್ತಾರೆ. ಅವರು ವಿಜಿನ ಮಾತಾಡಿಸಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ವಿಜಿ ತಂದೆ ಹೆಸರು ಸತ್ಯಗೆ ಗೊತ್ತಿರುತ್ತೆ. ಸತ್ಯ ಕೆರೆ ಕ್ಲೀನ್ ಮಾಡ್ಸೋಕೆ ಫಂಡ್ಸ್ ಕಲೆಕ್ಟ್ ಮಾಡುವಾಗ ವಿಜಿ ತಂದೆನ ಭೇಟಿಯಾಗಿರ್ತಾನೆ. ಅವಾಗ ಅದು ವಿಜಿ ತಂದೆನೆ ಅಂತ ಗೊತ್ತಾಗಿ ಅವ್ರನ್ನ ಕರ್ಕೊಂಡ್ ಬಂದಿರ್ತಾನೆ. ವಿಜಿ ತಂದೆ ಮಲೇಷಿಯಾ ಅಲ್ಲಿರ್ತಾರೆ. ಅಲ್ಲಿ ಕೂಡ ಅವರಿಗೆ ಒಂದು ಫ್ಯಾಮಿಲಿ ಇರುತ್ತೆ. ಜೊತೆಗೆ 1-2 ಮೂವಿ ಕೂಡ ಪ್ರೊಡ್ಯೂಸ್ ಮಾಡಿರ್ತಾರೆ. ಇವಾಗ ವಿಜಿ ತಂದೆ ವಿಜಿನ ಮಾತಾಡ್ಸ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಳ್ತಾರೆ. ಮಣಿ ಅವನ್ ಮೂವಿ ಕತೆ ಹೇಳೋಕೆ ಶುರು ಮಾಡ್ತಾನೆ. ಈ ಕಡೆ ಸತ್ಯ ವಿಜಿಗೆ, ನಿನ್ ತಾಯಿ ಬಂದು ನನ್ನ ಭೇಟಿಯಾಗಿದ್ರು, ನೀನು ಎಕ್ಸಾಮ್ ಬರೆಯಲ್ಲ ಅಂತಿದ್ಯಂತೆ, ಪ್ಲೀಸ್ ಎಕ್ಸಾಮ್ ಬರಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಒಪ್ಕೊಳ್ತಾಳೆ. ಎಕ್ಸಾಮ್ ದಿನ ಬರುತ್ತೆ. ಇವಾಗ ಕೆರೆ ಜೀರ್ಣೋದ್ಧಾರ ಮಾಡಿದ್ಕೆ ಸತ್ಯ ಬೇರೆ ಬೇರೆ ಕಡೆ ಹೋಗಿ ಸ್ಪೀಚ್ ಎಲ್ಲ ಕೊಡ್ತಾ ಇರ್ತಾನೆ. ಈ ಕಡೆ ವಿಜಿ ಎಕ್ಸಾಮ್ ಬರಿತಾ ಇರ್ತಾಳೆ. ಅವಾಗ ಆ ಎಕ್ಸಾಮ್ ಅಲ್ಲಿ ಸತ್ಯ ಬಗ್ಗೆ ಕ್ವಶನ್ ಕೂಡ ಇರುತ್ತೆ. ಅವಾಗ ಅವಳಿಗೆ ಸತ್ಯ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿ ಬರ್ತೀನಿ ಅಂತ ಹೇಳಿದ್ದು ನೆನ್ಪಾಗಿ ಮುಗುಳ್ನಗ್ತಾಳೆ. ಈ ಎಕ್ಸಾಮ್ ನ ಚೆನ್ನಾಗಿ ಬರಿತಾಳೆ. ಬರ್ದು ಈಚೆ ಬಂದು ಸತ್ಯಗೆ ಕಾಲ್ ಮಾಡ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.